ಸರಿ, ನಾನು ಆಮೇಲೆ ಮಾತಾಡ್ತೀನಿ. ಹಾಂ, ಪ್ರಮೋದ್, ರಮೇಶ್, ACP ಸರ್ ವೆಯ್ಟ್ ಮಾಡ್ತಿದ್ದಾರೆ, ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಆಫೀಸರ್ಸ್. ನಾನು ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ ಉದ್ದೇಶ ಏನು ಅಂದರೆ, ಸಿಟಿನಲ್ಲಿ ಕ್ರೈಮ್ ಜಾಸ್ತಿ ಆಗಿದೆ ಅಂತ ಕಮಿಷನರು ಸೀರಿಯಸ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ನನಗೆ ಲೀಡಿಂಗ್ ಕ್ರಿಮಿನಲ್ಸ್ಗಳ ಡೀಟೇಲ್ಸ್ ಬೇಕು. ಶ್ಯೂರ್ ಸರ್. ಜೋಶಿ ಅಟ್ ಪ್ರೆಸೆಂಟ್ ಸಿಟಿ ಅಂಡರ್ವರ್ಲ್ಡ್ನ ಲೀಡ್ ಮಾಡ್ತಿರೋ ನಟೋರಿಯಸ್ ಕ್ರಿಮಿನಲ್. ಮೊದಲು ರಿಚ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋ ಹುಡುಗರಿಗೆ ಡ್ರಗ್ಸು, ಅಫೀಮು, ಚರಸ್ಸು, ಬ್ರೌನ್ ಶುಗರ್ ಸಪ್ಲೈ ಮಾಡಿಕೊಂಡು ಹಾಗೆ ಕೆಲವಾರು ಹುಡುಗಿನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ದ. ಆಮೇಲೆ ಗುರು ಚಕ್ರವರ್ತಿ ಕಾಲ್ನೆಕ್ಟ ಫೀಲ್ಡ್ಗೆ ಎಂಟ್ರಿ ಕೊಟ್ಟ ಇವನು ಫೈನಲ್ ಆಗಿ ಅವನ್ನೇ ಮುಗಿಸಿ ಇವತ್ತು ಅವನದೇ ಸೀಟ್ ಮೇಲೆ ಕೂತಿದ್ದಾನೆ. ಕೊಲೆ ರಾಬ್ರಿಗಿಂತ ಇವನು ವಿರುದ್ಧವಾಗಿ ಕಿಡ್ನಾಪ್, ರೇಪ್ ಕೇಸ್ಗಳೇ ಜಾಸ್ತಿ ಇದ್ದಾವೆ ಸರ್. ಇನ್ನು ವಯಸ್ಸಿಗೆ ಬರ್ತಿದ್ದ ಅದೆಷ್ಟೋ ಹೆಣ್ಮಕ್ಳು ಇವನ ಬೆತ್ತಲೆ ದೇಹದಡಿ ಸಿಕ್ಕಿ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಸರ್. ಇವನು ತುಂಬಾನೇ ಹುಷಾರಿ ಸರ್. ಜೊತೆಲಿರೋನು ನಂಬೋದಿಲ್ಲ. 1 ಗಂಟೆ ಕಾಲ ನಿದ್ರೆ ಮಾಡಬೇಕು ಅಂದರೆ ಅವನದೇ ಆದ ಜಾಗದಲ್ಲಿ ಏಕಾಂಗಿಯಾಗಿ ನಿದ್ರೆ ಮಾಡ್ತಾನೆ ಅಂತ ಮಾಹಿತಿ ಇದೆ ಸರ್. ಸೆಬಾಸ್ಟಿಯನ್ ಲಾಸ್ಟ್ ಇಯರ್ ಮೇಯಲ್ಲಿ ಯಶವಂತಪುರ ರೈಲ್ವೆ ಟ್ರ್ಯಾಕ್ ಮೇಲೆ ಎನ್ಕೌಂಟರ್ ಆದ ಸ್ಟೀಫನ್ ರಾಬರ್ಟ್ನ ಒಬ್ಬನೇ ತಮ್ಮ. ಅಣ್ಣ ಸತ್ತ ಮೇಲೆ ಸಿಟಿ ಅಂಡರ್ವರ್ಲ್ಡ್ಗೆ ಬಾದ್ಶಾ ಆಗಬೇಕನ್ನೋ ಹುಚ್ಚು ಕಾರಣ ಇಲ್ಲದೆ ಶೋಕಿಗೋಸ್ಕರ ಇವನಿಂದ ಹಲವಾರು ಕೊಲೆಗಳನ್ನ ಮಾಡಿಸಿದೆ ಸರ್. ಅದರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಸೇರಿದ 2 PCಗಳನ್ನ ಕಳ್ಕೊಂಡಿದ್ದು ನಿಜಕ್ಕೂ ದುರಂತ ಸರ್. ವಾಹ, ವೆರಿ ಡೇಂಜರಸ್ ಸರ್. ರಿಚ್ ಪೊಲಿಟಿಕಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಹಾರ್ಡ್ ಆಗಲೇ ನಡು ರೋಡಲ್ಲಿ ಒಬ್ಬ ಅಮಾಯಕನ ಮೇಲೆ ಅಟ್ಯಾಕ್ ಮಾಡಿ ಕೊಚ್ಚಿ ಕೊಲೆ ಮಾಡಿದ್ರು ಇವನ್ ವಿರುದ್ಧ ಯಾವುದೇ ಕಂಪ್ಲೇಂಟ್ ಆಗಲ್ಲ ಸರ್. ಒಂದ್ ವೇಳೆ ಆದ್ರೂ ಕೋರ್ಟ್ನಲ್ಲಿ ಯಾವುದೇ ವಿಟ್ನೆಸ್ ಸಿಗಲ್ಲ ಸರ್. ಇವನ್ ಮೇಲೆ ಪಬ್ಲಿಕ್ ಆ ಪರಿ ಭಯ ಇದೆ ಸರ್. ಇಮ್ರಾನ್ ಖುರೇಶಿ ಈಸ್ ವೆರಿ ಇಂಟೆಲಿಜೆಂಟ್ ಬ್ಲೂ ಫಿಲ್ಮ್ ಮೇಕರ್ ಸರ್. ಪ್ರೀತಿ ಅನ್ನೋ ಹೆಸರಲ್ಲಿ ಮುಗ್ಧ ಹೆಣ್ಮಕ್ಳನ್ನ ಎಂಜಾಯ್ ಮಾಡೋದಲ್ಲದೆ ಹಿಡನ್ ಕ್ಯಾಮ್ರಾದಲ್ಲಿ ಅದನ್ನ ಶೂಟ್ ಮಾಡಿ ಇಂಟರ್ನೆಟ್ನಲ್ಲಿ ವರ್ಲ್ಡ್ ವೈಡ್ ಮಾರ್ಕೆಟಿಂಗ್ ಮಾಡೋದೇ ಇವನ್ ಕೆಲಸ. ಆ್ಯಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಇಂಟರ್ನ್ಯಾಷನಲ್ ಫೇಸ್ಗಳ ಲಿಂಕ್ ಇದೆ. ಕ್ರಿಕೆಟ್ನಲ್ಲಿ ಸ್ಪಾಟ್ ಫಿಕ್ಸಿಂಗ್, ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾನೆ ಅನ್ನೋ ರೂಮರ್ ಕೂಡ ಇದೆ ಸರ್. ಟೋಟಲಿ 4 ಜನ ಕ್ರಿಮಿನಲ್ಸ್ ಅರೆಸ್ಟ್ ಆಗಿಬಿಟ್ರೆ ಸಿಟಿ ಕ್ರೈಮ್ ಪೊಲೀಸ್ ಕಂಟ್ರೋಲ್ಗೆ ಬರುತ್ತೆ ಸರ್. ನೋ ಮಿಸ್ಟರ್ ಶರತ್, ಅದೇ ನಾವುಗಳು ಮಾಡೋ ತಪ್ಪು. ಇಂಥ ನಮಕರಂ ನನ್ನ ಮಕ್ಕಳನ್ನ ಅರೆಸ್ಟ್ ಮಾಡಿದ್ರೆ ಜೈಲಲ್ಲಿ ಫುಡ್ ಫ್ರೀ, ಬೆಡ್ ಫ್ರೀ, ಕರೆಂಟ್ ಬಿಲ್ ಇಲ್ಲ, ವಾಟರ್ ಪ್ರಾಬ್ಲಮ್ ಇಲ್ಲ. ಅದು ಅಲ್ಲದೆ TV, ಪೇಪರ್ಗಳಲ್ಲಿ ಪುಕ್ಷಟೆ ಪಬ್ಲಿಸಿಟಿ. ಸುಮ್ಮನೆ ನಾವೇ ಅವ್ರುಗಳ್ನ ಹೀರೋ ಮಾಡ್ದಂಗಾಗುತ್ತೆ. ಈ ಸೊಸೈಟಿಗೆ ಸರಿಯಾಗಿ ಹೊಂದ್ಕೊಂಡು ಬದುಕೋ ಆಸೆ ಅವರಿಗಿಲ್ಲ ಅಂದರೆ ಉಳಿಸೋ ಆಸೆ ನನಗೂ ಇಲ್ಲ. ನನ್ನಿಂದಾಗಿ ಇಂಥವ್ರ ಹೆಸರು ರೇಷನ್ ಕಾರ್ಡಲ್ಲಿ ಡಿಲೀಟ್ ಆಯಿತು ಅಂದರೆ ಸರ್ಕಾರ ಕೊಡೋ ತಲೆಗೆ 10 kg ಅಕ್ಕಿನ ಯಾರಾದರೂ ಬಡವ ತಿನ್ನಲಿ. No way to escape Wahab. ರಿಚ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಗುಡ್ ಪೊಲಿಟಿಕಲ್ ಬ್ಯಾಕ್ಬೋನ್. ಅಪ್ಪಂಗಿರೋ ನೇಮನ್ನ ಸಮಾಜ ಸೇವೆಗೆ ಅಂತ ಯೂಸ್ ಮಾಡಿದಿದ್ರೆ ಮುಂದೊಂದು ದಿನ MLA ಪೀಸ್. ಬಟ್ ಮಾಡ್ತಾ ಇರೋದು ರೋಲ್ ಕಾಲ್, ರಾಬ್ರಿ, ಮರ್ಡರ್. ಇದೆಲ್ಲ ಬೇಕಾ ನಿನಗೆ? ನೀನೆಷ್ಟೇ ಹಲ್ಕ ಕೆಲಸ ಮಾಡಿದ್ರು ಇನ್ಫ್ಲೂಯೆನ್ಸ್ ಇಂದ ಆರಾಮ ಬಚಾವಾಗಬಹುದು ಅಂತ ನೀನ್ ತಿಳ್ಕೊಂಡಿದ್ರೆ ಈಗ ನನ್ಗನಿಂದ ರಿಲೀಸ್ ಆಗೋ ಬುಲೆಟ್ಗಳ ಲೆಕ್ಕನ ನಾನು ಗೌರ್ಮೆಂಟ್ ಕೂಡ ಅವಶ್ಯಕತೆನೇ ಇರಲಿಲ್ಲ. मेरा कैरेक्टर बहुत खराब है. ಸಿಟಿನಲ್ಲಿ ನನ್ನ ಹೆಸರಿಗೆ ಟೈಟ್ ಮಾರ್ಕೆಟ್ ಇದೆ. ಮಹಿನೆ का तुम्हारा डिमांड बताओ. ATM ನಲ್ಲಿ ಕ್ಯಾಶ್ ಡ್ರಾ ಮಾಡ್ಕೊಂಡು
ಆರಾಮಾಗಿದ್ಬಿಡು. ನನಗೆ ಗೊತ್ತು ಕಣ, ಈ ಸೊಸೈಟಿನಲ್ಲಿ ಒಳ್ಳೆಯವನು ಅನಿಸ್ಕೊಳ್ಳೋದು ತುಂಬ ಕಷ್ಟ, ಬಟ್ ಕೆಟ್ಟವನು ಅನಿಸ್ಕೊಳ್ಳೋದು ತುಂಬ ಈಸಿ. ಆ ಕೆಟ್ಟವನು ಮೊನ್ನೆ ಬಂಡವಾಳ ಮಾಡಿಕೊಂಡು ಏರಿಯಾದಲ್ಲಿ ಗ್ರೂಪ್ ಮಾಡ್ತೀರಾ, ರೀಸನ್ ಇಲ್ಲದೆ ಕಿರಿಕ್ ಮಾಡ್ತೀರಾ. ಸಿಕ್ ಅಮಾಯಕರ ಮೇಲೆ ಹಲ್ಲೆ, ಅತ್ಯಾಚಾರ. ಸ್ಟೇಷನಲ್ಲಿ ಒಂದು ಪೆಟಿ ಕೇಸು, ಅಲ್ಲಿಂದ ಆಚೆ ಬರೋದಕ್ಕೆ ಯಾರೋ ಒಬ್ಬ ತಲೆ ಹಿಡ್ಕೊಂಡು ಬೇಲು. ಸ್ಟೇಷನಿಂದ ಆಚೆ ಬಂದು ಕಾಲರ್ ಮೇಲೆ ಎತ್ತಿದ್ರೆ ಅದೇ ಹವಾ ಮೇಂಟೈನ್ ಮಾಡ್ತಾ ಎಲ್ಲರನ್ನ ಹೆದರ್ಸ್ತೀರಾ. ಹೆದರೋರ ಹತ್ರ ಪರ್ಸೆಂಟೇಜ್ ಮಾತಾಡಿ ವಸೂಲಾಗೋ ದುಡ್ಡಲ್ಲಿ ಪಾರ್ಟಿಗಳು, ಟಾಪ್ ಲೆವೆಲ್ ಟ್ರೀಟ್ಗಳು. ಕ್ರೈಮ್ ನ್ಯೂಸ್ ಪೇಪರ್ನಲ್ಲಿ ನಿನ್ನ ಹೆಸರು ಫೋಟೋ ಪಬ್ಲಿಷ್ ಆದ ತಕ್ಷಣ ನೀನೇನು ದೊಡ್ಡ ಪಂಟ್ರ ಏನಲ್ಲ? ACP ನನ್ ಟೆನ್ಷನ್ ಆಗ್ತಾ ಇದೆ. ನೀನು ಟೆನ್ಷನ್ ತಗೊಂಡು ನನಗೂ ಟೆನ್ಷನ್ ಕೊಡ್ಬೇಡ. ಟೆನ್ಷನ್? ಆಫೀಸ್ಗೆ ಅಂತ ಹೋದ ಮಗಳು ಕತ್ಲಾದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ಅಪ್ಪನಿಗೆ ಟೆನ್ಷನ್. ಸ್ಕೂಲ್ಗೆ ಹೋದ ಮಗು ಇನ್ ಟೈಮಿಗೆ ಮನೆಗೆ ಬಂದಿಲ್ಲ ಅಂದ್ರೆ ಅಮ್ಮನಿಗೆ ಟೆನ್ಷನ್. ತರಕಾರಿ ತರೋದಕ್ಕೆ ಅಂತ ಮಾರ್ಕೆಟ್ಗೆ ಹೋದ ಹೆಂಡತಿ ಬರೋದು 5 ನಿಮಿಷ ಲೇಟ್ ಆದರೆ ಗಂಡನಿಗೆ ಟೆನ್ಷನ್. ಜಾಗಿಂಗ್ ಅಂತ ಹೋದ ಗಂಡ ಆಫೀಸ್ ಟೈಮ್ ಆದ್ರೂ ಎಂಟ್ರಿ ಕೊಡದೆ ಹೋದ್ರೆ ಹೆಂಡತಿಗಾಗತ್ತಲ್ಲ ಭಯ, ಅದು ಟೆನ್ಷನ್. ಕತ್ಲಾಗ್ತಿದ್ದ ಹಾಗೇನೆ 1000ನೋ 2000ನೋ ಕೊಟ್ಟು ಹುಡುಗಿರ ಜೊತೆ ನೈಟ್ ಶೇರ್ ಮಾಡೋ ನಿನಗೆ ಅಂತದ್ದು ಟೆನ್ಷನ್ ಲೈ. ACP ಸಾಬ್, ನಾನು ಇನ್ ಮುಂದೆ ನಮ್ಮ ಅಪ್ಪನ ದಾರಿಲೇ ಹೋಗ್ತೀನಿ. ನಾನು ಪೊಲಿಟಿಷಿಯನ್ ಆಗ್ಬಿಡ್ತೀನಿ. ಪೊಲಿಟಿಷಿಯನ್ ಆಗಿ ಏನೋ ಮಾಡ್ತೀಯ ನೀನು? ರೈತರ ಸಾಲ ಮನ್ನಾ ಮಾಡ್ತೀಯಾ? ನೀವೇನ್ ಹೇಳ್ತೀರೋ ಅದನ್ನೇ ಮಾಡ್ತೀನಿ ಸಾಬ್. ಸರಿ, ಹಾಗಾದ್ರೆ ನಿನಗೆ ಬದುಕೋದಕ್ಕೊಂದು ಚಾನ್ಸ್ ಕೊಡ್ತೀನಿ. ಹೋಗು ಸಾಬ್, ಹೋಗೋ. ನಿಂದೆ ಕಣ ಶೋಕಿ ಅಂದ್ರೆ. ಹೆದ್ರು ಬೇಡ. ಯಾಕೆ ಹೆದರ್ತೀಯ? ತಗೋ ಕುಡಿ. ಬೇಡ ಸರ್. ಕುಡಿಯಾ ಸರ್? ಬೇಡ. ಬೇಡವಾ? ಏನೋ ನಿನ್ನ ಹಿಸ್ಟ್ರಿ? ಎಂಟೈರ್ ಸಿಟಿ ನಿಮ್ಮ ಅಪ್ಪನ ಮನೆ ಪ್ರಾಪರ್ಟಿ ಅಂತೆ. ಇಲ್ಲ. ಏನಲ್ಲ ನಿಂದೇನು ಮಾಗಡಿ ಕೆಂಪೇಗೌಡರು ವಂಶನ? ಇಲ್ಲ ಸರ್. ಶರತ್, ಸರ್ ಸರ್ ನಮ್ಮ ತಾಯಣ್ಣ ಮೇಲೆ ಹಂಗಲ್ಲ ಏನು ಅನ್ನಲ್ಲ ಸರ್. ಬಿಟ್ಬಿಡಿ ಸರ್. ಸರ್ ಬಿಟ್ಟು ಬಿಡ್ಬೇಕಾ? ಎಂಟೈರ್ ಸಿಟಿಲಿ ಇಂಥ ಸ್ಟೇಷನಲ್ಲಿ ನಿನ್ನ ಹೆಸರಲ್ಲಿ FIR ಹರಿದಿಲ್ಲ ಅಂತ ಹೇಳೋ, ಬಿಟ್ಟು ಬಿಡ್ತೀನಿ. ಸರ್ ಅದು ಹಂಗಲ್ಲ ಸರ್. ರಮೇಶ್, ಇವ್ರಿಗೆಲ್ಲ ಪಬ್ಲಿಕ್ನ ಹೇಗೆ ಅಂಡರ್ ತಗೋಬೇಕು ಅಂತ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಕಣ್ರಿ. ನಿಂತಿರೋ ಏರಿಯಾಗೆ ಸರ್ಕಲ್ ಹಾಕ್ತೀರಾ, ಕೂತ್ಕೊಳ್ಳೋ ಜಾಗನ ಅಡ್ಡ ಮಾಡ್ತೀರಾ. ಅಡ್ಡಕ್ಕೊಂದು ಟೇಬಲ್ಲು, ಅದ್ರೊಳಗೆ 4 ರಸ್ಟ್ ಹಿಡಿದಿರೋ ಐಟಮ್. ಕಿತ್ತೋಗಿರೋ ಹವಾಯಿ ಚಪ್ಪಲಿಗೆ ಒಂದು ಪಿನ್ ತಗೊಳ್ಳೋ ಅಷ್ಟು ಪುಡಿಗಾಸನ್ನ ನಿಯತ್ತಿಂದ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲದೆ ಹೋದ್ರೂ ಮೈ ಮೇಲೆ ಬ್ರ್ಯಾಂಡೆಡ್ ಟೀ ಶರ್ಟ್ಗಳು, ಅದಕ್ಕೆ ಇಂಪೋರ್ಟೆಡ್ ಪರ್ಫ್ಯೂಮ್ಗಳು. ಎಲ್ಲರ ಹುಟ್ಟುತ್ತೆ ನಿಮಗೆಲ್ಲ ದುಡ್ಡುಗಳು. ಸ್ಮೆಲ್ ತುಂಬ ಚೆನ್ನಾಗಿದೆ. ಯಾವುದೋ ಬ್ರ್ಯಾಂಡು? ಜವಾನ್ ಸೆಕ್ಸ್ ಅಪೀಲ್ ಸರ್. ಜವಾನ್ ಸೆಕ್ಸ್ ಅಪೀಲ್? ಇದೇನಿದು? ಪ್ಯಾಂಟ್ ತುಂಬ ಬರೀ ತೂತುಗಳು. ಹಳೇದಾಗ ಹರಿದಿರೋದ ಅಥವಾ ಇರೋದೇ ಹೀಗ? ಹೊಸದೇ ಸಾರ್. ಈ ರೀತಿ ಕಿತ್ತು ಜೊಲ್ಲೆದ್ದೋಗಿರೋ ಪ್ಯಾಂಟ್ ಹಾಕೊಂಡ್ರೇನೆ ಸಾರ್ ಹುಡ್ಗಿರ್ ಬೀಳೋದು. ಓ, ಲವ್. ಹಾಗಾದ್ರೆ ರೋಮಿಯೋ ಜೂಲಿಯಟ್ ಬಿಟ್ರೆ ನೆಕ್ಸ್ಟ್ ನಿಂದೆ. ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದ ಶಾಜಾನ್ ಒಂದ್ ಸೈಡ್ ಆದ್ರೆ, ಅದೇ ಪ್ರೀತಿಗೋಸ್ಕರ ಕಿತ್ತೋಗಿರೋ ಪ್ಯಾಂಟ್ ಹಾಕೊಂಡು ಹುಚ್ಚುನ್ ಥರ ಅಲಿತಿರೋ ನೀನು ಅವನಿಗಿಂತ ದೊಡ್ಡ ಪ್ರೇಮಿ. ಅದು ಸರಿ, ಏನು ಅವಳ ಹೆಸರು? ಅನಿತಾ ಸಾರ್. ಐ ಥಿಂಕ್ ಅವಳ ಲೈಫಲ್ಲಿ ಅವಳು ಮಾಡಿರೋ ದೊಡ್ಡ ತಪ್ಪು ಅಂದರೆ ನಿನ್ನಂಥ ಸ್ಕ್ರ್ಯಾಪ್ ಐಟಮ್ನ ಲವ್ ಮಾಡಿರೋದು ಅನ್ಕೋತೀನಿ. ನಾಳೆ ಟೆಲಿಕಾಸ್ಟ್ ಆಗೋ ಕ್ರೈಮ್ ಸ್ಟೋರಿನ ಮಿಸ್ ಮಾಡದೆ ವಾಚ್ ಮಾಡಿದ್ಲು ಅಂದರೆ ಅವಳೇ ಬಂದು ನನಗೆ ಥ್ಯಾಂಕ್ಸ್ ಹೇಳ್ತಾಳೆ. ಬೇಡ ಸಾರ್, ಬಿಟ್ಬಿಡಿ ಸಾರ್. ಸಾರಿ ಜೋಶಿ, ನಿನ್ನ ಸಾವಿಂದ ಸಿಟಿ ಅಂಡರ್ ವರ್ಲ್ಡ್ಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆದರೆ ಅದೇ ನಾನು ಈ ದೇಶಕ್ಕೆ ಮಾಡೋ ಒಂದು ದೊಡ್ಡ ಸೇವೆ. ಈ ಭೂಮಿ ಮೇಲೆ ನಿನ್ನ ಕೋಟ ಮುಗೀತು.